ಇತ್ತೀಚಿನ ದಿನಗಳಲ್ಲಿ ಹೆತ್ತವರು ಬೇಡ ಆದರೆ ಅವ್ರು ಮಾಡಿರೋ ಆಸ್ತಿ ಮಾತ್ರ ಬೇಕು ಅನ್ನೋ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಮುಂದುವರೆದಂತೆ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಆಸ್ಪತ್ರೆಗೆ ಚಿಕಿತ್ಸೆಯ ನೆಪದಲ್ಲಿ ಕರ್ಕೊಂಡು ಬಂದು ವೃದ್ಧಾಪ್ಯ ತಂದೆ ತಾಯಿಯನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಇದೆಲ್ಲವನ್ನು ಗಮನಿಸಿರುವಂತಹ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಹೆತ್ತವರು ಬೇಡ ಆಸ್ತಿ ಬೇಕು ಅಂದರೆ ಹುಷಾರ್ ಅಂತ ಎಚ್ಚರಿಸ್ತಾ ಇದ್ದಾರೆ. ಹೆತ್ತವರನ್ನ ಕಡೆಗಣಿಸಿದ್ರೆ ಇನ್ನು ಮುಂದೆ ಆಸ್ತಿಯೇ ಸಿಗಲ್ಲ. ಸಂಧ್ಯಾಕಾಲದಲ್ಲಿ ತಂದೆ ತಾಯಿ ಕಡೆಗಣಿಸಿದ್ರೆ ಆಸ್ತಿ ಉಯಿಲನ್ನ ರದ್ದು ಮಾಡುವಂತಹ ತೀರ್ಮಾನಕ್ಕೆ ಬರಲಾಗ್ತಾ ಇದೆ. ಚಿಕಿತ್ಸೆ ನೆಪದಲ್ಲಿ ಆಸ್ಪತ್ರೆಗಳಲ್ಲೇ ಹೆತ್ತವರನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಮಕ್ಕಳು. ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ 2007ರ ಅಡಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದ್ದು ಕಂದಾಯ ಆಯುಕ್ತರಿಗೆ ಪತ್ರವನ್ನ ಬರೆದು ಕ್ರಮಕ್ಕೆ ಆಸ್ಪತ್ರೆಯ ಮುಖ್ಯಸ್ಥರಿಗೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಈ ಕುರಿತಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿದ್ದಾರೆ. ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ತಂದೆ ತಾಯಿಯನ್ನ ನೋಡ್ಕೊಳ್ಳಾರ್ದೆ ಅವರ ಆಸ್ತಿಯನ್ನ ಬರೆಸ್ಕೊಂಡು ಅವ್ರನ್ನ ನಡು ನೀರಿನಲ್ಲಿ ಕೈ ಬಿಡುವಂತಹ ಮಕ್ಕಳಿಗೆ ಈಗ ಆಸ್ತಿಯೂ ಇಲ್ಲ, ತಂದೆ ತಾಯಿಯೂ ಬೇಡ ಅಂದಮೇಲೆ ಆಸ್ತಿಯೂ ಕೂಡ ನಿಮ್ಮ ಪಾಲ್ದ ಆಗಿರಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗ್ತಾ ಇದ್ದು ಆಸ್ತಿ ಉಯಿಲು ಏನು ಮಾಡಿರ್ತಾರೆ ನಿಮಗೆ ಅದನ್ನು ರದ್ದು ಮಾಡುವಂತಹ ತೀರ್ಮಾನ 2007ರ ಕಲ್ಯಾಣ ಕಾಯ್ದೆಯ ಕ್ರಮದ ಅಡಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸೊ ತಂದೆ ತಾಯಿಯನ್ನ ಕಡೆಗಣಿಸಿದ್ರೆ ಏನ್ ಮಾಡ್ತಾರೆ, ಯಾವ ರೀತಿಯ ಎಚ್ಚರಿಕೆ ಇದು, ಏನೆಲ್ಲ ಆಗ್ತಾ ಇದೆ ಅನ್ನೋದರ ವಿವರ. ವೃದ್ಧಾಪ್ಯ ತಂದೆ ತಾಯಿ ಕಡೆಗಣಿಸ್ತಾ ಇದ್ದಾರೆ ಮಕ್ಕಳು. ಈ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗಿ ದಾಖಲಾಗ್ತಾ ಇದೆ. ಚಿಕಿತ್ಸೆ ನೆಪದಲ್ಲಿ ತಂದೆ ತಾಯಿಯನ್ನ ಕರ್ಕೊಂಡ್ಬರ್ತಾರೆ. ಆ ನಂತರದಲ್ಲಿ ಅವ್ರನ್ನ ಅಲ್ಲೇ ಬಿಟ್ಟು ಗೊತ್ತು ಗುರಿ ಇಲ್ದಾಗ ಹೊರಟೋಗ್ತಾರೆ. ಸೊ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋದ್ರೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮಕ್ಕಳು. ಬೆಳಗಾವಿಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಒಟ್ಟು 150 ಈ ಥರದ ಪ್ರಕರಣಗಳು ವರದಿಯಾಗಿದೆ. ಒಟ್ಟು 150 ಮಂದಿ ತಮ್ಮ ನೋವನ್ನು ಈಗ ಆಸ್ಪತ್ರೆಗಳಲ್ಲಿ ಹೇಳ್ಕೊಳ್ಳೋ ಮೂಲಕವಾಗಿ ದಿನವನ್ನು ದೂಡ್ತಾ ಇದ್ದಾರೆ. ರಾಜ್ಯದ ವಿವಿಧೆಡೆಯೂ ಕೂಡ ಇದೇ ರೀತಿಯಾಗಿ 100ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿದೆ. ಇದೆಲ್ಲವನ್ನು ಗಮನಿಸಿರುವಂತಹ ಸರ್ಕಾರ ಈ ಬಗ್ಗೆ ಕ್ರಮಕ್ಕೂ ಕೂಡ ಮುಂದಾಗಿದೆ. ಹೆತ್ತ ತಂದೆ ತಾಯಿಯನ್ನ ನೀವು ಕೊನೆಗಾಲದಲ್ಲೂ ಕೂಡ ನೋಡ್ಕೊಳ್ಬೇಕು. ನೋಡ್ಕೊಳ್ಳಿಕ್ಕಾಗಲ್ಲ ಅಂದರೆ ಅವ್ರು ಸಂಪಾದಿಸಿರೋ ಆಸ್ತಿಗೂ ಕೂಡ ನೀವು ಯೋಗ್ಯರಲ್ಲ ಅಂತ ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ 2007ರ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಆ ಪ್ರಕಾರವಾಗಿ ಆಸ್ಪತ್ರೆಗಳಲ್ಲಿ ತಂದೆ ತಾಯಿ ಬಿಟ್ಟು ಹೋಗಿದ್ರೆ ಕ್ರಮವನ್ನು ತೆಗೆದುಕೊಳ್ತಾರೆ. ಅಂತಹ ಮಕ್ಕಳ ವಿರುದ್ಧವಾಗಿ ಮುಲಾಜಿಲ್ಲದೆ ಕಂದಾಯ ಇಲಾಖೆಗೆ ಮಾಹಿತಿ ನೀಡಲು ಆಸ್ಪತ್ರೆಯ ಮುಖ್ಯಸ್ಥರಿಗೆ ಸೂಚನೆಯನ್ನು ಕೊಡಲಾಗಿದೆ. ಯಾರು ಯಾವ ದಿನಾಂಕದಂದು ದಾಖಲಾಗ್ತಾರೆ, ಯಾರು ಅವ್ರನ್ನ ದಾಖಲು ಮಾಡ್ತಾರೆ, ಆ ನಂತರದಲ್ಲಿ ಎಷ್ಟು ದಿನಗಳಾಗಿದೆ ಬಿಟ್ಟು ಹೋಗಿ ಇಲ್ಲಿಯವರೆಗೂ ಸಂಪರ್ಕಕ್ಕೆ ಸಿಕ್ಕಿಲ್ವಾ, ಇದೆಲ್ಲದರ ವಿವರವನ್ನು ಆಸ್ಪತ್ರೆಗೆ ಯಾರೇ ಹಿರಿಯ ನಾಗರಿಕರು ದಾಖಲಾಗಿ ಅವ್ರಿಗೆ ಮಕ್ಕಳ ಸಂಪರ್ಕ ಸಿಗದಂಥ ಸಂದರ್ಭದಲ್ಲಿ ಅವರು ಅದನ್ನು ಸೂಚನೆಯನ್ನು ಕೊಡಬೇಕಾಗುತ್ತೆ ಕಂದಾಯ ಇಲಾಖೆಗೆ. ಮಕ್ಕಳ ಹೆಸರಿಗೆ ಆಸ್ತಿ ಬರೆದಿದ್ರೆ ತಂದೆ ತಾಯಿ ಆಸ್ತಿ ಮಾಡಿರ್ತಾರೆ, ಬರ್ಸ್ಕೊಂಡು ಬಲವಂತವಾಗೋ ಮತ್ತೊಂದು ಅವ್ರನ್ನ ಇಲ್ಲಿವರೆಗೂ ವೃದ್ಧಾಶ್ರಮಕ್ಕೆ ಸೇರಿಸ್ತಿದ್ರು, ಈಗ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ. ಸೊ ಅವರುಗಳ ಆಸ್ತಿ ಏನಿದೆ ಅದನ್ನು ರದ್ದು ಮಾಡುವಂಥ ಪ್ರಕ್ರಿಯೆ. ಉಯಿಲು ಬರೆದಿದ್ರು ಕೂಡ ಅದಿನ್ನು ಮುಂದೆ ಮಕ್ಕಳ ಪಾಲಾಗಲ್ಲ. ಅದನ್ನು ಮುಲಾಜಿಲ್ಲದೆ ರದ್ದು ಮಾಡೋ ಮೂಲಕವಾಗಿ ಆ ವಯಸ್ಸಾದ ತಂದೆ ತಾಯಿಗೆ ಅದನ್ನು ಸಲ್ಲುವಂತೆ ಮತ್ತು ಅವ್ರನ್ನ ನೋಡ್ಕೊಳ್ಳೋರಿಗೆ ಅದನ್ನು ತಲುಪುವಂತೆ ಮಾಡುವಂಥ ಕ್ರಮ ಇದು. ಆಸ್ತಿ ಬರೆದು ಕೊಟ್ಟ ನಂತರ ಅನಾಥವಾಗ್ತಾ ಇದ್ದಾರೆ ಹೆತ್ತವರು. ಸೊ ಆಸ್ತಿ ಬೇಕು, ಹೆತ್ತವರು ಬೇಡ ಅನ್ನುವಂತಹ ವಿಚಾರ ಈಗ ಹೆಚ್ಚಾಗಿ ದಾಖಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಸ್ತಿ ಬರ್ಸ್ಕೊಂಡಿದ್ದು ನೀವು ನಡು ನೀರಿನಲ್ಲಿ ಕೈ ಬಿಟ್ಟಿದ್ರೆ, ಅವರ ಆರೋಗ್ಯವನ್ನು ವಿಚಾರಿಸ್ಕೊಳ್ತಿಲ್ಲ, ಅವರ ಲಾಲನೆ ಪಾಲನೆಯನ್ನು ಮಾಡ್ತಿಲ್ಲ ಅಂತಂದರೆ ಅವರ ಆಸ್ತಿಯೂ ನಿಮ್ಮದಾಗಿರಲ್ಲ. ಆರ್ಥಿಕ ಸಂಕಷ್ಟವೋ ಒತ್ತಡದಿಂದಲೋ ಹೆತ್ತವರು ಅನಾಥವಾಗ್ತಾ ಇದ್ದಾರೆ. ಅದು ಆರ್ಥಿಕ ಸಂಕಷ್ಟವೇ ಆದರೆ ಅವರಿಗೆ ಆಸ್ತಿಯನ್ನು ಯಾಕೆ ತೆಗೆದುಕೊಳ್ಬೇಕು? ಆ ರೀತಿಯ ಸಮಸ್ಯೆಗಳಿದ್ರೆ ಅಥವಾ ಅತಿಯಾದಂತಹ ಒತ್ತಡದಲ್ಲಿದ್ದು ಅವ್ರನ್ನ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿನ, ಹಾಗಾದರೆ ಆಸ್ಪತ್ರೆಯಲ್ಲಿ ಅವ್ರಿಗೆ ಯಾರೂ ಇಲ್ಲದೇ ಇರೋ ರೀತಿ ಬಿಟ್ಟು ಹೋಗೋದು ಯಾಕೆ? ಸರ್ಕಾರಿ ಸೌಲಭ್ಯ ಸಿಗುತ್ತೋ ಅನ್ನೋ ಕಾರಣಕ್ಕೆ ನಿರ್ಲಕ್ಷ್ಯ, ಸರ್ಕಾರಿ ಸೌಲಭ್ಯ ಸಿಗುತ್ತೋ ಇಲ್ವೋ ಅನ್ನುವಂತಹ ಕಾರಣಕ್ಕೂ ಕೂಡ ಈ ನಿರ್ಲಕ್ಷ್ಯ ಆಗ್ತಾ ಇದೆಯಾ? ಹೆತ್ತವರನ್ನ ಕಡೆಗಣನೆ ಯಾವ ರೀತಿಯೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಚಿಕಿತ್ಸೆಗೆ ದಾಖಲಿಸಿದ ಬಳಿಕ ಮಕ್ಕಳು ಪರಾರಿ ಆಗ್ತಾ ಇದ್ದಾರೆ. ಕರ್ಕೊಂಡು ಬಂದಾಗ ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಅವರ ನೋಂದಣಿ ಮಾಡ್ಕೊಳ್ತಾರೆ, ಯಾರು ಅವ್ರನ್ನ ದಾಖಲು ಮಾಡಿದ್ದಾರೆ ಅಂತ ಅವರ ನಂಬರ್ಸ್ ತೆಗೆದುಕೊಳ್ತಾರೆ. ಸೊ ಈಗ ಅವ್ರನ್ನ ಫಾಲೋ ಮಾಡೋಣ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋದರೆ ರೀಚ್ ಆಗ್ತಿಲ್ಲ. ದಿನೇ ದಿನೇ ಹೆಚ್ಚುತ್ತಾ ಇದೆ ಈ ರೀತಿಯ ನಿರ್ಲಕ್ಷ್ಯ ಪ್ರಕರಣಗಳು.
ಪೋಷಕರು ಮಾತ್ರ ಆಸ್ಪತ್ರೆಯಲ್ಲಿ ಇವತ್ತು ಬರ್ತಾರೆ, ನನ್ನ ಮಕ್ಕಳು ನಾಳೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅಂತ ದಿನವನ್ನು ಎಣಿಸ್ತಾ ಇದ್ದಾರೆ ವಿನಃ ಅವರ ಮಕ್ಕಳುಗಳು ಬರ್ತಾ ಇಲ್ಲ. ಇದು ಆಗ್ತಾ ಇರುವಂತಹ ಪರಿಸ್ಥಿತಿ. ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವೆಡೆಗಳಲ್ಲಿ ಹೆಚ್ಚೆಚ್ಚು ಈ ರೀತಿಯ ಪ್ರಕರಣಗಳು ದಾಖಲಾಗಿದೆ. ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೃದ್ಧರನ್ನ ಅವರ ತಂದೆ ತಾಯಿಗಳನ್ನ ಬಿಟ್ಟು ಹೋಗ್ತಾ ಇರೋ ಪ್ರಕರಣ ಜಾಸ್ತಿ ಆಗ್ತಿದೆ. ನಿಮ್ಮ ಕ್ರಮ ಏನಿದೆ? ನೋಡಿ, ಈಗಾಗಲೇ ನಾನು ಎಲ್ಲ ಡೈರೆಕ್ಟರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈ ರೀತಿ ಭಾಳಷ್ಟು ಅಂದರೆ ಬೆಳಗಾಮಲ್ಲಿ ನಮಗೆ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಕಂಡು ಬಂದಿತ್ತು. ಹಾಗಾಗಿ ಅಲ್ಲಿ ನಾವು ಸೆಂಟ್ರಲ್ ಆ್ಯಕ್ಟಲ್ಲಿ ಪ್ರೊವಿಷನ್ ಇದೆ. ಏನಂತಂದರೆ ಇದು ನಮ್ಮ ಯಾರ್ಯಾರು ಪ್ರೊಟೆಕ್ಷನ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಇದೆ. ಅಲ್ಲಿ ಅವರಿಗೆ ನಾವು ಒಂದು ವೇಳೆ ಯಾರಾದರೂ ಮಕ್ಕಳು ಅವರನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವರು ಆಸ್ತಿ ವರ್ಗಾವಣೆ ವಾಪಸ್ ಪಡಿಬೇಕಂತ ಅವಕಾಶ ಇದೆ. ಅದರಡಿ ಅಸಿಸ್ಟೆಂಟ್ ಕಮಿಷನರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ನಾನು ಹೇಳಿದ್ದೀನಿ. ಅಸಿಸ್ಟೆಂಟ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಅದು ಆ್ಯಕ್ಷನ್ ತೊಗೊಳ್ಬೇಕು ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ತಮ್ಮ ಈ ಮಾಧ್ಯಮದ ಮುಖಾಂತರ, ಪಬ್ಲಿಕ್ ಟಿ ವಿ ಮುಖಾಂತರ ಈ ರಾಜ್ಯದ ಜನರಿಗೆ ನನ್ನ ಮನವಿ ಇದೆ. ದಯವಿಟ್ಟು ಯಾರೂ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ತಂದೆ ತಾಯಿಗಿಂತ ದೊಡ್ಡದು ಜಗತ್ತಿನಲ್ಲಿ ಯಾರೂ ಇಲ್ಲ. ಹಾಗಾಗಿ ಅವರನ್ನು ನೀವು ಪಾಪ ಕಷ್ಟ ಕಾಲದಲ್ಲಿ ಅವರು ವಯಸ್ಸಾದಾಗ ನೀವು ಬಿಟ್ಟು ಹೋದರೆ ಖಂಡಿತವಾಗಿ ಇದು ಮಾನವೀಯತೆ ಆಗಲ್ಲ. ಅದಕ್ಕೆ ಆದರೆ ಕೆಲವೊಂದು ಸಾರಿ ಇದು ಜನ ಸುಮ್ಮನೆ ಸರಿಯಾಗಿ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಹಾಗಾಗಿ ನಾವು ಕಾನೂನು ರೀತಿ ಇದಕ್ಕೆ ಪ್ರೊವಿಷನ್ನು ಇದೆ. ಅದರ ಒಂದು ಪ್ರೊವಿಷನ್ಸು ಉಪಯೋಗ ಮಾಡಿಕೊಂಡು ನಾವು ಕೂಡ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಡೈರೆಕ್ಟರ್ಸ್ಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಪ್ರಕರಣ ಅನ್ನೋದೇನಾದ್ರು ನಿಮ್ಗೆ ತಿಳಿದು ಬಂದಿದೆ ಅಥವಾ ಎಲ್ಲ ಕಡೆ? ಬೆಳಗಾಮಲ್ಲಿ 150 ಪ್ರಕರಣ ಈ ರೀತಿ ಆಗಿದೆ. ಅದರಲ್ಲಿ ಕೆಲವೊಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಪರ್ಸ್ಯೂಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು 70 ಕೇಸಲ್ಲಿ ಆಗಿಲ್ಲ. ಹಾಗಾಗಿ ಅವರು ಪಾಪ ಅವರಿಗೆ ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂಥ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಈಗಾಗಲೇ. ಸೊ ಈಗಲಾದರೂ ಇದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನು ನೋಡಬೇಕು. ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಭಾರವಾಗಿಬಿಡ್ತಾರೆ ವಯಸ್ಸಾದ ನಂತರದಲ್ಲಿ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅವರಿಗೆ ಮನಸ್ಸಿರಲ್ಲ, ಟೈಮು ಇರಲ್ಲ, ಅಷ್ಟು ಪೇಷನ್ಸು ಇರಲ್ಲ. ಮತ್ತು ಅವ್ರಿಗೆ ಯಾಕೆ ನಾವು ಖರ್ಚು ಮಾಡಬೇಕು, ಅವ್ರಿಗೋಸ್ಕರ ಯಾಕೆ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನುವಂತಹ ಕೆಲವು ಮನಸ್ಥಿತಿಗಳು ಆಗಿದ್ದಾವೆ. ಸೊ ಅಂಥವರಿಗೆ ಮುಲಾಜಿಲ್ಲದೆ ನಿಮ್ಮ ಹಾದಿಯಲ್ಲೇ ನಿಮಗೆ ಪಾಠ ಕಲಿಸ್ತೀವಿ ಅಂತ ಈಗ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಎಷ್ಟೋ ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ಕೊಂಬರ್ತಾರೆ, ಟ್ರೀಟ್ಮೆಂಟ್ ನೆಪದಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಬಿಟ್ಟಾಗ ಅವರಿಗೆ ಮೇಂಟೆನೆನ್ಸ್ನ ಕೊಡಬೇಕಾಗತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಈ ಕಡೆಗೆ ಮನೆಯಲ್ಲೂ ಇಟ್ಟು ನೋಡ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ಇಟ್ಟು ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಲಿಕ್ಕಾಗಲ್ಲ. ಈ ಥರದ ಮಕ್ಕಳು ಯಾರಿದ್ದಾರೆ ಅವರಿಗೆ ಆಸ್ತಿ ಮಾತ್ರ ಬೇಕು ಅಂದರೆ ಹೇಗೆ ಅನ್ನೋದು ಸರ್ಕಾರದ ಒಂದು ಪ್ರಶ್ನೆ.